ಮುಂಬೈನ ನಿವಾಸದಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಘಟನೆ ನಡೆದಿರುವಂಥದ್ದು. ಬಾಂದ್ರಾ ನಿವಾಸದಲ್ಲಿ ನಸುಕಿನ ಜಾವ 3:30ಕ್ಕೆ ಘಟನೆಯಾಗಿದೆ. ತನಿಖೆಗಿಳಿದಿದೆ ಮುಂಬೈನ ಕ್ರೈಮ್ ಬ್ರಾಂಚ್ನ ಪೊಲೀಸರು. 3 ಶಂಕಿತರನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣ ಈಗ ಹಲವು ರೀತಿಯ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಕಾರಣ ಈ ಹಿಂದೆ ಬಾಬಾ ಸಿದ್ದಿಕಿ ಹತ್ಯೆಯಾಗಿತ್ತು. ಅವರು ಸಲ್ಮಾನ್ ಖಾನ್ ಅವರ ಅತ್ಯಾಪ್ತರಾಗಿದ್ದರು, ಕಾಂಗ್ರೆಸ್ನ ನಾಯಕರಾಗಿದ್ದರು. ಅವರ ಹತ್ಯೆ ನಿಜಕ್ಕೂ ಕೂಡ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟದ ಆತಂಕ ಕಾರಣವಾಗಿತ್ತು. ಅದಾದಮೇಲೆ ಪದೇ ಪದೇ ಸಲ್ಮಾನ್ ಖಾನ್ ಅವರಿಗೆ ಬೆದರಿಕೆಯ ಕರೆಗಳು, ಬೆದರಿಕೆಯ ಸಂದೇಶಗಳು ಬರ್ತಾ ಇದ್ವು. ಆ ವಿಚಾರದಲ್ಲೂ ಕೂಡ ಒಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು. ಈಗ ಅದೇ ಮುಂಬೈನಲ್ಲಿ ಸೆಲೆಬ್ರಿಟಿಗಳು ವಾಸಿಸ್ತಾ ಇರುವಂತಹ ಬಾಂದ್ರಾದಲ್ಲಿ ಈಗ ಚಾಕು ಇರಿದಿರೋದ್ರಿಂದ ಸಹಜವಾಗಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಸೈಫ್ ಅಲಿ ಖಾನ್ಗೆ ಟ್ರೀಟ್ಮೆಂಟ್ ಅನ್ನ ಇಲ್ಲೇ ಕೊಡ್ಲಾಗ್ತಾ ಇದೆ. ಸೊ 6 ಇಂಜುರೀಸ್ ಆಗಿದೆ, 6 ಕಡೆ ಗಾಯಗಳಾಗಿದೆ. ಅದರಲ್ಲಿ 2 ಗಾಯಗಳು ಮಾತ್ರ ಬಹಳ ಮಾರಣಾಂತಿಕ ಗಾಯ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 2 ಕಡೆ ಗಂಭೀರವಾಗಿ ಗಾಯ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಲೀಲಾವತಿ ಆಸ್ಪತ್ರೆಯ ವೈದ್ಯರು ಏನ್ ಹೇಳ್ತಾ ಇದ್ದಾರೆ? ಇನ್ನು ಎಷ್ಟು ತನಕ ಟ್ರೀಟ್ಮೆಂಟ್ ಅಂಡರ್ಗೋ ಆಗ್ಬೇಕಾಗತ್ತೆ, ಮತ್ತೆ ಕೇವಲ ಟ್ರೀಟ್ಮೆಂಟ್ಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಸರ್ಜರಿಗಳು ಏನಾದರೂ ಮಾಡಿಸ್ಬೇಕಾಗತ್ತಾ? ಏನೇನ್ ಮಾಹಿತಿ ಇದೆ? ಮಮತಾ, ಈಗ ಸದ್ಯಕ್ಕೆ ವೈದ್ಯರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರನ್ನ ಪ್ರಾಥಮಿಕ ತನಿಖೆ ಚಿಕಿತ್ಸೆಗೂ ಕೂಡ ಒಳಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಬ್ಲಡ್ ಏನ್ ಕ್ಲಾಟ್ ಹರಿತಾ ಇರುತ್ತೆ, ಅದನ್ನ ತಡೆಯುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ವೈದ್ಯರು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ಅವರ ಪರಿಸ್ಥಿತಿ ಒಳಗಡೆ ಹೇಗಿದೆ, ಏನಾಗಿದೆ, ಜಾಸ್ತಿ ಇಂಜುರೀಸ್ಗಳಾಗಿದಾವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಗಳು ಕೂಡ ಆಗ್ತಾ ಇರುವಂತದ್ದು. ಮಧ್ಯರಾತ್ರಿ 3:30ಕ್ಕೆ ಘಟನೆ ನಡೆದಿರುವಂತದ್ದು. ಅವರು ಆಸ್ಪತ್ರೆಗೆ ಬೆಳಗಿನ ಜಾವ ದಾಖಲಾಗಿದ್ದಾರೆ. ಹೀಗಾಗಿ ತಜ್ಞ ವೈದ್ಯರು ಕೂಡ ಈಗ ಅವ್ರನ್ನ ಟ್ರೀಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಒಟ್ಟು 2-3 ಕಡೆಗೆ ಇಂಜುರೀಸ್ ಆಗಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಆಸ್ಪತ್ರೆ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿಗಳು ಅಥವಾ ಹೆಲ್ತ್ ಬುಲೆಟಿನ್ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಸ್ಪಷ್ಟವಾಗಿ ಸೈಫ್ ಅಲಿ ಖಾನ್ ಅವರ ಆರೋಗ್ಯ ಪರಿಸ್ಥಿತಿ ಏನು ಮತ್ತೆ ಅವ್ರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿಗಳಿಲ್ಲ. ಒಮ್ಮೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆದ ಬಳಿಕ ಸೈಫ್ ಅಲಿ ಖಾನ್ ಅವರಿಗೆ ಎಷ್ಟು ಇಂಜುರೀಸ್ ಆಗಿದೆ ಮತ್ತೆ ಯಾವ ಟ್ರೀಟ್ಮೆಂಟ್ ಕೊಡ್ಲಾಗ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.